ತೋಂಟದಾರ್ಯಾಡ್ ಹಾಗೂ ಸಂಸದರಾದ ತುಕಾರಾಮನ ಬಲಗೈ ಬಂಟ ಗಡದ್ ರಮೇಶನ ಕಳ್ಳತನ ಸಾಬೀತಾಗಿ ಅಕ್ರಮ ಗಣಿಗಾರಿಕೆ ಸಾಬೀತಾಗಿ 32 ಲಕ್ಷ ರೂಪಾಯಿಗಳ ದಂಡವನ್ನ ಕೋರ್ಟ್ ವಿಧಿಸಿದೆ ಎಂದು ಬಂಗಾರು ಹನುಮಂತು ತಿಳಿಸಿದ್ದಾರೆ. ಕೇಸನ್ನ ದಾಖಲು ಮಾಡಲಾಗಿದೆ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳೇ, ಸಚಿವ ಸಂತೋಷ್ ಲಾಡ್ ರವರೇ, ತುಕಾರಾಂ ಅವರೇ, ಇದಕ್ಕೆ ನಿಮ್ಮ ಉತ್ತರ ಏನು ಹೇಳಿ ಎಂದು ಪ್ರಶ್ನೆ ಮಾಡಿದ್ದಾರೆ. ನಿಮಗೆ ಸ್ವಲ್ಪವಾದರೂ ಮಾನ ಮರ್ಯಾದೆ ಇದ್ರೆ ಈ ಕೂಡಲೇ ನಿಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಡಿ ಎಂದು ಮಾಧ್ಯಮಗಳ ಮೂಲಕ ಆಗ್ರಹಿಸಿದ್ದಾರೆ. ಮೆಟಲ್ ಸಾಗಾಟ ಮಾಡಿದರೆ ಇದರ ದಂಡ ಗಣಿ ಮತ್ತು ಭೂ ಇಲಾಖೆ ಅಧಿಕಾರಿಗಳು ಈ ಕೂಡಲೇ ಇಮಿಡಿಯೇಟ್ಲಿ ಸುಮಾರು 10 ಬಾರಿ ಪೆನಾಲ್ಟಿ. ಯಾಕಂದ್ರೆ ರೈತರಿಗೂ ಒಂದಾಯ, ಸಾರ್ವಜನಿಕರಿಗೂ ಒಂದಾಯ, ಇವರಿಗೆ ಒಂದಾಯ. ಯಾಕಂದ್ರೆ ಕಾನೂನು ರೀತಿಯಲ್ಲಿ ಎಲ್ಲರಿಗೂ ಒಂದೇ. ಸುಮಾರು 10 ಬಾರಿ ಪೆನಾಲ್ಟಿ ಹಾಕಿದ್ದಾರೆ. ಕನಿಷ್ಠ ಅಂತಂದ್ರೆ ಸುಮಾರು 10 ರಿಂದ 15 ಕೋಟಿ ರೂಪಾಯಿ ಹಣವನ್ನ ಆ ಸರ್ಕಾರದ ಖಜಾನೆಗೆ ಅವರು ವಸೂಲು ಮಾಡಬೇಕು. ತಾವು ಏನಾದರೂ ವಸೂಲು ಮಾಡದೇ ಇದ್ದರೆ ಈ ಕೂಡಲೇ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಮುಖಂಡರ ಜೊತೆಗೆ ತಾಲೂಕಾದ್ಯಂತ ನಾವು ಹೋರಾಟ ಮಾಡಿ ಬಳ್ಳಾರಿ ಒಂದು ಡಿಸಿ ಕಚೇರಿ ಮುಂದೆ ಧರಣಿ ಕೊಡ್ತೀವಿ ಅಂತ ಎಚ್ಚರಿಕೆ ನೀಡುತ್ತೇವೆ. 32 ಲಕ್ಷ ಅವರು ಪೆನಾಲ್ಟಿ ಕಟ್ಟಿದ್ದಾರೆ. ಆದ್ರೆ ಇನ್ನೆಷ್ಟು ಅಂದ್ರೆ ನಿಮ್ಮ ಪ್ರಕಾರವಾಗಿ ಎಷ್ಟು ಗ್ರಾಹಕರಿಗೆ ಹೋಗಿದೆ ಅಂದ್ರೆ ಇನ್ನೆಷ್ಟು ಅವರು ಪೆನಾಲ್ಟಿ ಕಟ್ಟಬೇಕಂತ ನೀವು ಆಗ್ತದೆ? 32 ಲಕ್ಷ ಸರಿಯಾಗಿ ಸರ್ವೆ ಮಾಡಿಲ್ಲ. 32 ಲಕ್ಷ ಪೆನಾಲ್ಟಿ ಹಾಕಿದ್ದಾರೆ. 32 ಲಕ್ಷ ಪೆನಾಲ್ಟಿ ಹಾಕಿದ್ದಾರೆ. ಅದು ಏನಂದ್ರೆ ಸಂತೋಷ್ ಲಾಡ್ ತುಕಾರ್ ಒತ್ತಡಕ್ಕೆ ಕೇವಲ 8,900 ಟನ್ ಮಾತ್ರ ಹಾಕಿದ್ದಾರೆ. 8,000 ನಿಮ್ಗೆ ಹಿಂದೆ ಕಾಣ್ತಾ ಇದೆ ನೋಡಿ. 8,900 ಟನ್ ಈಗ ನಿಮ್ಮ ಪ್ರತ್ಯಕ್ಷ ತಾವೇ ಮಾಧ್ಯಮದ ಸಾಕ್ಷಿ. ಸುಮಾರು 3 ರಿಂದ 4 ಲಕ್ಷ ಟನ್ ಮೆಟೀರಿಯಲ್ ಅಟ್ಲೀಸ್ಟ್ ಈಗ ಪೆನಾಲ್ಟಿ ಹಾಕಿದ್ದಾರೆ. 4 ಲಕ್ಷ ಟನ್ ಪೆಟ್ರೋಲ್ ಏನು ಅಕ್ರಮವಾಗಿ ಕಳ್ಳತನ ಮಾಡಿ ಅವ್ರು ಸಾಗಾಟ ಮಾಡಿದ್ರೆ ಪೆನಾಲ್ಟಿ ಹಾಕ್ಬೇಕು. ಈ ಕೂಡಲೇ ಪೆನಾಲ್ಟಿ ಹಾಕಿ ಗಡದ ರಮೇಶ್ ಮತ್ತು ಅದಿರ್ತಕ್ಕಂಥ ಯಾವ ಹಿಂಬಾಲಕರನ್ನ ಮಹೇಶ್ ಗೌಡ್ರ ಮೇಲೆ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಬಂಧಿಸಿ ಸೂಕ್ತ ಒಂದು ಕಾನೂನು ರೀತಿಯಲ್ಲಿ ನ್ಯಾಯ ಒದಗಿಸಬೇಕಂತಂದೇಳಿ ಒತ್ತಾಯ ಮಾಡ್ತಾರೆ. ನೇರವಾಗಿ ಅಧಿಕಾರಿಗಳು ತಪ್ಪು ಮಾಡಿದಂತ ಸರ್ವೆ ಸರಿಯಾಗಿ ಮಾಡಿಲ್ಲ, ಸರಿಯಾಗಿ ಅವರು ಪೆನಾಲ್ಟಿ ಹಾಕಿಲ್ಲ ಅಂದ್ರೆ ಅವರು ಕೂಡ ಫ್ಯಾಮಿಲಿ ಇದಾರೆ ಅಂತ ಅನ್ಸುತ್ತೆ. ಹೌದು. ಯಾಕಂದ್ರೆ ನಾವೇನ್ ಮಾಡಿದ್ವಿ, ಪ್ರೈವೇಟ್ ಸರ್ವೆ ಇಟ್ಟು ಒಂದು ಸರ್ವೆ ಮಾಡ್ರಂತ ನಾವ್ ಹೇಳಿದ್ವಿ, ಡಿಜಿಟಲ್ ಸರ್ವೆ ಮಾಡಿದ್ರೆ. ಅದಕ್ಕೆ DMG ಅಧಿಕಾರಿಗಳು ನಾವು ಖಾಸಗಿಯಾಗಿ ನಾವು ಮಾತಾಡಿದ್ನಪ್ಪ ಅಂತಂದ್ರೆ ನಮ್ಮ ಯಾರನ್ನು ಸಾರ್ವಜನಿಕ 3 ರಿಂದ 4